ಈ ಸಮಾರಂಭದಲ್ಲಿ ನಮ್ಮೊಡನೆ ಇರ್ತಕ್ಕಂಥ ಗೌರವಾನ್ವಿತ ನಮ್ಮೆಲ್ಲರ ನಾಯಕರು ಶ್ರೀ ಸಿದ್ದರಾಮಯ್ಯನವರೇ, ನಾನು ಅವರನ್ನು ಮಾಜಿ ಮುಖ್ಯಮಂತ್ರಿ ಅಂತ ಸಂಬೋಧಿಸೋದಿಲ್ಲ. ಅವರು ನಮ್ಮ ನಾಯಕರು. ಅವ್ರು ಏನಾಗಿರ್ತಾರೆ ಅನ್ನೋದು ನಮಗೆ ಮುಖ್ಯ ಅಲ್ಲ. ಸಿದ್ದರಾಮಯ್ಯನವರು ಆಗಿರ್ತಾರೆ. ನಾವು ಮಾಡಿದ್ದಿಷ್ಟೇ. ಸಿದ್ದರಾಮಯ್ಯನವರು ಏನೆಲ್ಲ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ, ಈ ಎಲ್ಲ ಕೆಲಸಗಳಿಗೆ ನನಗೆ ಪ್ರೇರಣೆ ತಾವೇ, ನನಗೆ ಶಕ್ತಿ ತುಂಬಿದವರು ನೀವೇ. 18,000 ಮನೆ ಅಂದ್ರೆ ತಮಾಷೆನ? ಹೆಣ್ಮಕ್ಳಿಗೆ ಸಾಲ ಕೊಡೋದಕ್ಕೆ ಬಡ್ಡಿ ಬೇಡ ಸಿದ್ದರಾಮಯ್ಯ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು, ಏನಪ್ಪ ಏನೋ ತಲೆಗೆ ತಗ್ಲಾಕ್ತೀಯ? ನಾನು ಎಂತಲ್ಲಿ ದುಡ್ಡು? ನನ್ನನ್ನು ಒಂದು ದಿವಸ ಮುಖ ಸಿಂಡಿಸ್ಕೊಂಡು ಅವ್ರು ಮಾತಾಡಿಲ್ಲ. ನಾನು ಸಿಟ್ಟಾಗಿ ಕೆಲವು ಸಂದರ್ಭದಲ್ಲಿ ಮಾತಾಡ್ತೀನಿ, ಆದರೆ ಅವರ ಅಗೌರವದಿಂದ ನಾನು ಎಂದೂ ಮಾತಾಡಿಲ್ಲ. ನನಗೆ ಏನು ಬಂಧನ ಅಂತ ಗೊತ್ತಿಲ್ಲ. 13ರಲ್ಲಿ ಚುನಾವಣೆ ಆದದ್ದು, ಅವರು ಮುಖ್ಯಮಂತ್ರಿ ಆದದ್ದು. 12ರಲ್ಲೇ ಪಾತ್ಮುತ್ತಪಲ್ಲಿ ಅವ್ರು ಬಂದಿದ್ರು, ಜಯರಾಮಪ್ಪನ ಮನೆ ಗೃಹ ಪ್ರವೇಶಕ್ಕೆ. ನಾನು ಏನು ಪರಿಣಾಮಗಳನ್ನೇ ಯೋಚನೆ ಮಾಡಿಲ್ಲ. ಅವತ್ತು ಅಲ್ಲೇ ಡಿಕ್ಲೇರ್ ಮಾಡಿದೆ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ. ಕೆಲವರು ಅದಕ್ಕೆ ನನ್ನನ್ನ ರಾಜ್ಯ ಮಟ್ಟದಲ್ಲಿ ನಿಷ್ಠೂರ ಮಾಡಿದ್ರು, ನೀವ್ಯಾರು ಡಿಕ್ಲೇರ್ ಮಾಡಕ್ಕೆ ಅಂತ. ನನಗೆ ಅವ್ರು ಮುಖ್ಯಮಂತ್ರಿಯಪ್ಪ, ಪಕ್ಷ ಏನಾದರೂ ಮಾಡಲಿ ಅಂದೆ. ಅದು ಏನೋ ನಾನು ಹೇಳ್ದಂಗೆ ಹಾಗೆ ಹೋಯ್ತು. ಸ್ವಲ್ಪ ದಿವಸ ನನ್ನ ಮಂತ್ರಿ ಆಗಿರಲಿಲ್ಲ. ಆ ಕೆಲವರು ಬಂದು ಹೇಳೋರು, ನೀವೆಲ್ಲರೂ ಸಾಕ್ಷಿ. ಒಂದು ದಿವಸ ಕೂಡ ನಾನು ಅವ್ರ ಮೇಲೆ ಅಸಮಾಧಾನ ಆಗಿರಲಿಲ್ಲ. ಕೊಡೋದು ತಗೊಳ್ಳೋದ್ರ ಮೇಲೆ ಸ್ನೇಹ ವಿಶ್ವಾಸಗಳಿರೋದಿಲ್ಲ. ನಾನು ದೇವರಾಜ ಅರಸನ್ನ ತಂದೆಗಿಂತಲೂ ಹೆಚ್ಚು ಗೌರವಿಸ್ತಕ್ಕಂಥ ಮನುಷ್ಯ. ಅವರ ಅನಂತರ ನಾನೊಬ್ಬ ಅನಾಥನಾಗಿದ್ದೆ. ನನಗೆ ಆ ರೀತಿ ಆಲೋಚನೆ ಮಾಡೋರು ಒಬ್ರು ಕಾಣಿಸ್ಬೇಕಂತ. ಸಿದ್ದರಾಮಯ್ಯನವರು ಮಾತಾಡುವಾಗ ಸ್ವಲ್ಪ ಒಂಥರ ಒರಟಾಗಿ ಕಾಣ್ತಾರೆ. ಅದು ಎಷ್ಟು ಮನುಷ್ಯ ಮೃದು ಅನ್ನೋದು ಹತ್ತಿರದಲ್ಲಿರೋ ನನಗಷ್ಟೇ ಗೊತ್ತಿದೆ. ಆ ಜನರು ಇದೇ ತರ ಬದುಕಿತ್ತು. ನಮಗೆ ಬೇರೆ ಇನ್ನೇನು ಇಲ್ಲ. ಏನ್ ಅಡ್ಜಸ್ಟ್ಮೆಂಟು, ಏನ್ ಅಟ್ರಾಕ್ಷನ್ ಅಂದ್ರೆ ಇದೇ ಅಡ್ಜಸ್ಟ್ಮೆಂಟು, ಇದೇ ಅಟ್ರಾಕ್ಷನ್. ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೇವೆ. ಇನ್ನು ಅನೇಕ ಕೆಲಸಗಳು ಮೊನ್ನೆ ಚುನಾವಣೆ ಆದ ತಕ್ಷಣ ಹಳ್ಳಿಗಳಿಗೆ ಬಂದು ಏನ್ ಹೇಳಿದ್ವಿ ಎಲ್ಲವನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಪೂರೈಸಿಕೊಂಡು ಬಂದಿದ್ದೇನೆ. ಆಜ್ಞೆಗಳು ಬಂದಿದ್ದಾವೆ. ಯಾವ ಊರಿಗೂ ಯಾವ ವರ್ಗಕ್ಕೂ ಏನ್ ಹೇಳಿರೋ ಕೆಲಸನೂ ನಿಲ್ಲೋದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ಸಂತೋಷದಿಂದ ಹೇಳ್ತೇನೆ, ಯಾರು ಕೆಲವರು ಬಿಟ್ಟೋಗಿದ್ರು, ಮನೆಗಳಿಗೆ ಅರ್ಜಿ ಹಾಕಿದೆ, ಈ ಹಳ್ಳಿಗಳಲ್ಲಿ ರಾಜಕಾರಣ ನಡಿಚೆ ದೊಡ್ಡ ಪೆದ್ದ ಪುಲ್ ನಡಿಸಿ ಕಾಣಿಸ್ತಾರೆ. చూసినారా పులి ఇట్లా పెట్టేది అడుగుతుందా? నేనేంటుకోతాను పులి, నేను పులి నా అవతారం పోయి చాలా అయ్యింది. ఆయనే పులి. ఇంక ఏంటి మన కర్ణాటక బొబ్బిలి పులి ఎవరు? బొబ్బిలి పులికి జై.